ತಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಗಡ್ಡಗಂಬದ ದಾಸಯ್ಯ ತರಗತಿಗೆ ಸ್ವಾಗತವನ್ನ ಬಯಸ್ತೇನೆ. ಹಿಂದಿನ ತರಗತಿಯಲ್ಲಿ ನೀವು ತಿಳ್ಕೊಂಡ್ರಿ ಯಾರು ನಮ್ಮ ಲೇಖಕರ ಒಂದು ವೇಷಭೂಷಣ ಹೇಗಿತ್ತು. ಕೃಷ್ಣ ಬಜಾರಿನ ಸಮೀಪ ಹೋಗ್ಬೇಕಾದ್ರೆ ಜನ ಅವರನ್ನ ಯಾಕೆ ಈ ಒಂದು ದಾಸಯ್ಯ ಅಂತ ಹೇಳಿ ಭಾವಿಸ್ಕೊಂಡ್ರು ಅಂತಕ್ಕಂಥ ಒಂದು ವಿಚಾರಗಳು ನಿಮ್ಗೆ ತಿಳಿದಿದೆ. ಈಗ ಮುಂದೆ ಏನಾಗುತ್ತೆ, ಸರಿ ಈ ಗರುಡಗಂಬವನ್ನ ಮಲ್ಲೇಶ್ವರದಿಂದ ತೆಗೆದುಕೊಂಡು ಹೊರಟಂತಹ ಒಂದು ನಮ್ಮ ಗೊರೂರಿಗೆ ಸ್ವಲ್ಪ ಹೊಟ್ಟೆ ಹಸಿವಾಗಿರುತ್ತೆ. ಸರಿ ಏನ್ ಮಾಡ್ತಾರೆ, ಒಂದು ಹೋಟೆಲ್ ಹೋಗಿ ಏನಾರು ಒಂದ್ ಸ್ವಲ್ಪ ತಿನ್ಕೊಂಡು ನಂತರ ತನ್ನ ಪ್ರಯಾಣವನ್ನ ಬೆಳೆಸೋಣ ಅಂತಕ್ಕಂಥ ಒಂದು ಭಾವನೆಯಲ್ಲಿ ಲೇಖಕರು ಏನ್ ಮಾಡ್ತಾರೆ, ಆ ಒಂದು ಗರುಡಗಂಬವನ್ನು ಜೊತೆಯಲ್ಲಿ ಎತ್ಕೊಂಡು ಏನ್ ಮಾಡ್ತಾರೆ, ಒಂದು ಹೋಟೆಲ್ ಒಳಗಡೆ ಹೋಗ್ತಕ್ಕಂತ ಒಂದು ಕೆಲಸವನ್ನ ಮಾಡ್ತಾರೆ. ಹೋಟೆಲ್ ಅಂದ್ರೆ ಗೊತ್ತಲ್ಲ ನಿಮ್ಗೆ, ತಿಂಡಿ ತೀರ್ಥ ತಿನ್ನೋದಕ್ಕೆ ನಾವು ಹೇಗೆ ತಿನ್ನೋದಕ್ಕೆ ಹೋಗ್ತೀವೋ ಇಲ್ಲೂ ಕೂಡ ಹೋಟೆಲ್ ಖಾನಾವಳಿ ಅಂತ ಹೇಳಿ ಕೂಡ ಅದನ್ನ ಕರಿತಾ ಹೋಗ್ತಾರೆ, ಅಥವಾ ಫಲಹಾರ ಮಂದಿರ ಅಂತಾನು ಕೂಡ ಕರೆಸ್ತಾರೆ. ಇಲ್ಲಿ ಹೋಟೆಲ್ಗೆ ಹೋಗ್ತಾರೆ. ಹೋಟೆಲ್ ಹೋಗಿ ಒಂದು ಚೇರ್ ಟೇಬಲ್ ಮುಂದೆ ಕೂತ್ಕೋತಾರೆ, ಏನಾದ್ರು ಒಂದು ಆರ್ಡರ್ ಮಾಡೋಣ ಅಂತೇಳಿ. ಸರಿ, ಇವ್ರ ಹಿಂದೆ ಇನ್ನೊಬ್ಬ ವ್ಯಕ್ತಿ ಕೂತಿದ್ದಂತೆ, ಸ್ವಲ್ಪ ಹಿಂದೆ ಮುಂದೆ ಕೂತಿದ್ದಾರೆ, ಇವ್ರು ಕೂತಿದ್ದಾರೆ, ಇವ್ರ ಹಿಂದೆ ಇನ್ನೊಬ್ಬ ವ್ಯಕ್ತಿ ಆತ ಕೂತಿದ್ದಾನೆ. ಆ ಕೂತಿರ್ತಕ್ಕಂತಹ ವ್ಯಕ್ತಿ ಏನ್ ಮಾಡ್ತಾನೆ, ಸ್ವಲ್ಪ ಹೊತ್ತು ನೋಡ್ದವನು ಆಮೇಲೆ ಒಂದ್ ಮಾತನ್ನ ಹೇಳ್ತಾನೆ. ಯಾರಿಗೆ? ನಮ್ಮ ಲೇಖಕರಿಗೆ. ಏನ್ ಹೇಳ್ತಾನೆ ಅಂದ್ರೆ, ಸುಮ್ನೆ ಕುಕ್ಕರ್ ಬಡ್ದಿರೋದಕ್ಕೆ ನಿನ್ಗೆ ಸಂಬಳ ಕೊಡೋದು, ಹೋಗಿ ಬೇಗ ದೋಸೆ ತಗೊಂಡ್ ಬಾ ಅಂತ ಹೇಳ್ತಾನೆ. ಯಾರು? ಅಲ್ಲಿ ಕುಳಿತಿದ್ದಂತಹ ವ್ಯಕ್ತಿ ಸುಮ್ನೆ ಕೂತಿರೋದಕ್ಕೆ ನಿನ್ಗೆ ಸಂಬಳ ಕೊಡೋದು, ಹೋಗಿ ದೋಸೆ ತಗೊಂಡ್ ಬಾ ಅಂತಕ್ಕಂಥ ಒಂದು ಮಾತನ್ನ. ಅಂದ್ರೆ ಏನಾಗಿರುತ್ತೆ ಅಂದ್ರೆ, ಇವ್ರ ವೇಷಭೂಷಣವನ್ನ ನೋಡಿ ಆ ವ್ಯಕ್ತಿ ಅನ್ಕೊಂಡ್ಬಿಡ್ತಾನೆ, ಈ ವ್ಯಕ್ತಿಯನ್ನ ಸರ್ವರ್ ಅಂತ ಹೇಳಿ ಭಾವಿಸ್ಕೊಂಡ್ಬಿಟ್ಟಿರ್ತಾನೆ. ಹೌದಾ? ಈ ಹೋಟೆಲ್ ಅಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿ ಯಾರು? ಈ ನಮ್ಮ ಲೇಖಕರು ಅಂತ ಹೇಳಿ ಆ ವ್ಯಕ್ತಿಯು ಕೂಡ ಭಾವಿಸ್ಕೊಂಡ್ಬಿಟ್ಟಿರ್ತಾನೆ. ಇವ್ರಿಗೇನೆ ಹೇಳಿರ್ತಾನೆ. ಆಕ್ಚುಲಿ ಇವರು ಕೂಡ ಒಬ್ಬ ಕಸ್ಟಮರ್, ಇವ್ರು ದೋಸೆ ತಿನ್ನೋದಕ್ಕೆ ಅಲ್ಲಿ ಬಂದಿದ್ದಾರೆ. ಅದು ಹಿಂದೆ ಇರ್ತಕ್ಕಂಥ ವ್ಯಕ್ತಿ ಕೂಡ ಏನ್ ಹೇಳ್ತಾ ಇದ್ದಾನೆ, ನೀವು ಹೋಗಿ ದೋಸೆ ತಗೊಂಡ್ ಬಾ ಅಂತ ಹೇಳಿ ಇವರನ್ನೇ ಕೆಲಸದವನ ರೀತಿಯಲ್ಲಿ ಭಾವಿಸುವಂತಹ ಒಂದು ಕೆಲಸವನ್ನ ಮಾಡ್ತಾ ಹೋಗ್ತಾನೆ. ಸರಿ, ಇವ್ ದಾಸಯ್ಯ ಅಂತೇಳಿ ಇವನು ಕೂಡ ನನ್ನನ್ನ ಅನ್ಕೊಂಡ್ಬಿಟ್ಟಿದ್ದಾನೆ ಅಂತ ಹೇಳಿ ಅವ್ರಿಗೆ ಮನಸ್ಸಿಗೆ ಅನ್ಸಿದ್ದೆ ತಡ ಅವ್ರೇನ್ ಮಾಡ್ತಾರೆ, ತುಂಬಾನೇ ಮನಸ್ಸಿಗೆ ಹರ್ಟ್ ಆಗುತ್ತೆ. ಅಯ್ಯೋ ಇದೇನಪ್ಪ, ನಾನು ಹೋದ್ ಕಡೆ ಎಲ್ಲ ನನ್ನ ದಾಸಯ್ಯ ಅಂತ ಹೇಳಿ, ಜೊತೆಗೇನು ಒಬ್ಬ ನೆರೇಟರ್ ಆಗಿರ್ತಕ್ಕಂಥ ಒಬ್ಬ ಅತ್ಯುನ್ನತ ಸಾಹಿತಿ ಆಗಿದ್ದಂಥವ್ರು ಯಾರು? ಗೊರೂರು. ಲೇಖನಗಳನ್ನ ಬರಿತಾ ಇದ್ದಂತಹ ವ್ಯಕ್ತಿ, ಪ್ರಸಿದ್ಧರಾಗಿರ್ತಕ್ಕಂಥ ಊರಿನಲ್ಲಿ ಅವ್ರದೇ ಆದಂತಹ ಒಂದು ಗೌರವ ಸ್ಥಾನಮಾನಗಳು ಎಲ್ಲ ಇರುವಂತಹ ವ್ಯಕ್ತಿ. ಈಗ ನೋಡಿದ್ರೆ ಹೋದ್ ಕಡೆ ಎಲ್ಲ ನನ್ನನ್ನ ದಾಸಯ್ಯ ಅಂತ ಹೇಳಿ ಎಲ್ರು ಕೂಡ ಭಾವಿಸ್ಕೊತಾ ಇದಾರಲ್ಲ ಅಂತ ಹೇಳಿ ಆ ಮನಸ್ಸಿಗೆ ತುಂಬಾನೇ ಒಂದ್ ರೀತಿ ಬೇಸರ ಆಗತ್ತೆ. ಯಾರಿಗೆ? ನಮ್ಮ ಗೊರೂರು ಲೇಖಕರಿಗೆ. ಜೊತೆಗೆ ಅಂತಾರೆ ನೋಡಿ, ಭೂಮಿಯು ಅಂದು ನನ್ನನ್ನ ಅಲ್ಲೇ ನುಂಗಿಕೊಂಡಿದ್ದರೆ ನನಗೇನು ದುಃಖ ಉಂಟಾಗ್ತಿರ್ಲಿಲ್ಲ. ನೋಡಿ, ನನ್ ಸತ್ ಹೋದ್ರು ಕೂಡ ನನಗೆ ಯೋಚನೆ ಆಗ್ತಿರ್ಲಿಲ್ಲ, ಅಷ್ಟು ಮನಸ್ಸಿಗೆ ಹಿಂಸೆ ಆಗ್ತದೆ. ಯಾಕಂದ್ರೆ ಎಲ್ರು ಕೂಡ ನನ್ನನ್ನ ದಾಸಯ್ಯ ಅನ್ನೋ ರೀತಿಯಲ್ಲಿ ಭಾವಿಸಲ್ಲ. ಭೂಮಿಯೇ ಬಾಯಿ ಬಿಟ್ಟು, ಹೇಗೆ ಸೀತೆ ಭೂಮಿಯ ಪಾತಾಳಕ್ಕೆ ಹೊರಟಲ್ಲ, ಹಾಗೇನೆ ಭೂಮಿ ಬಾಯಿ ಬಿಟ್ಟು ನನ್ನನ್ನ ಒಳಗಡೆ ಕರ್ಕೊಂಡ್ ಬಿಡ್ಬಾರ್ದ ಅಂತ ಹೇಳಿ ಆ ಸಂದರ್ಭದಲ್ಲಿ ಯಾರು ಲೇಖಕರು ಬೇಸರ ಮಾಡ್ಕೋತಾ ಹೋಗ್ತಾರೆ. ಅಂದ್ರೆ ಅಷ್ಟರ ಮಟ್ಟಿಗೆ ತನ್ನನ್ನ ದಾಸಯ್ಯ ಅಂತ ಹೇಳಿ ಜನ ಭಾವಿಸಿದ್ದಾರೆ, ಅಷ್ಟು ಬೇಸರ ತನಗೆ ಆಯ್ತು ಅಂತಕ್ಕಂಥ ಮಾತನ್ನ ಪ್ರಸ್ತಾಪ ಮಾಡ್ತಾರೆ. ಸರಿ, ಸಡನ್ ಆಗಿ ಅವ್ರಿಗೆ ಏನ್ ಮಾಡ್ಬೇಕು ಅನ್ನೋದು ಆ ಸಂದರ್ಭದಲ್ಲಿ ಗೊತ್ತಾಗೋದಿಲ್ಲ. ಸರಿ, ಒಂದೆರಡು ನಿಮಿಷ ಕೂತಿದ್ದು ಏನ್ ಮಾಡ್ತಾರೆ, ಆಮೇಲೆ ಮತ್ತೆ ಏನ್ ಮಾಡ್ತಾರೆ, ಅಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ತಿನ್ಕೊಂಡು ಮತ್ತೆ ತಮ್ಮ ಪ್ರಯಾಣವನ್ನ ಹೊರಡುವಂತಹ ಒಂದು ಕೆಲಸವನ್ನ ಮಾಡ್ತಾರೆ. ಸರಿ, ಹೊರಟಂತಹ ಒಂದು ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ನೂರಾರು ಜನ ಇವರ ಎದುರು ಗೊತ್ತಿದೆ, ಯಾವ್ದು ಸಿಟಿ ಎಲ್ಲ ಮಾರ್ಕೆಟ್ ಎಲ್ಲ ನಾವು ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಜನ ಎಲ್ಲ ಅವ್ರವ್ರ ಪಾಡಿಗೆ ಅವ್ರವ್ರ ಕೆಲಸಗಳಲ್ಲಿ ಅವರೆಲ್ಲರೂ ಕೂಡ ಬ್ಯುಸಿ ಆಗಿರ್ತಾರೆ. ಅವ್ರವ್ರ ಕೆಲಸ ಕಾರ್ಯಗಳಿಗೆ ಎಲ್ರು ಕೂಡ ಓಡಾಡುವಂತಹ ಒಂದು ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಆದ್ರೆ ಈ ಲೇಖಕರಿಗೆ ಅನ್ಸೋದೇನಪ್ಪಾ ಅಂತಂದ್ರೆ, ಎಲ್ರು ಕೂಡ ಏನ್ ಮಾಡ್ತಾ ಇದಾರೆ, ನನ್ನ ಗರುಡಗಂಬವನ್ನೇ ನೋಡ್ತಾ ಇದ್ದಾರೆ, ಆ ಗರುಡಗಂಬವನ್ನ ಹಿಡ್ಕೊಂಡಿರ್ತಕ್ಕಂಥ ನನ್ನನ್ನ ನೋಡ್ತಾ ಇದ್ದಾರೆ. ಸೊ ಅದರಿಂದ ನಾನು ದಾಸಯ್ಯ. ಇದೊಂದು ಲಲಿತ ಪ್ರಬಂಧದ ಮಾದರಿಯಲ್ಲಿ ಇರ್ತಕ್ಕಂಥ ಒಂದು ಲೇಖನ. ಮಕ್ಕಳೇ ಅರ್ಥ ಮಾಡ್ಕೊಳ್ಳಿ, ಎಲ್ರು ಕೂಡ ಇವರನ್ನ ಸುಲಭವಾಗಿ ದಾಸಯ್ಯ ಅನ್ಕೊಳ್ಳೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅವರ ರಿಯಾಲಿಟಿ ಅವ್ರಿಗೆ
ಗೊತ್ತಿರುತ್ತೆ. ಅವ್ರ ಆ ಕ್ಷಣಕ್ಕೆ ಅನ್ಕೋರ ಇಲ್ಲ ತಮಾಷೆಗೇನಾರೋ ಗೇಲಿ ಮಾಡ್ಬೋದೋ ಏನೋ. ಆದ್ರೆ ಇಲ್ಲಿ ಲೇಖಕರ ಇಮ್ಯಾಜಿನೇಷನ್ ಅವರ ತಲೆಯಲ್ಲಿ ಬರುವಂತಹ ಒಂದು ವಿಚಾರಗಳೇನಪ್ಪ ಅಂದ್ರೆ ನನ್ನನ್ನ ಏನು ಇವರೆಲ್ಲರೂ ಕೂಡ ಏನು ದಾಸಯ್ಯ ಅನ್ಕೊಂಡಿದ್ರು ಅಂತೇಳಿ ಲೇಖಕರು ಅದನ್ನ ಹೇಳ್ತಾ ಹೋಗ್ತಾರೆ. ಎಲ್ರು ಕೂಡ ಏನು ನನ್ನನ್ನ ದಾಸಯ್ಯ ಅನ್ಕೊಂಡು ನಾನು ಇಟ್ಕೊಂಡಿದ್ದಂತಹ ಒಂದು ಗರುಡಗಂಬವನ್ನೇ ಪದೇ ಪದೇ ನೋಡುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ರು ಅಂತ ಹೇಳಿ, ಬೇರೆ ಕೆಲಸಗಳನ್ನ ಅವರು ನೋಡ್ತಾನೆ ಇರ್ಲಿಲ್ವಂತೆ, ನನ್ನನ್ನೇ ನೋಡ್ತಾ ಇದ್ರು ಅಂತ ಹೇಳಿ ಏನು ಹೇಳ್ಕೊತಾರೆ. ಜೊತೆಗೆ ಹೇಳ್ತಾರೆ ಅವರು ನನ್ನ ಗರುಡಗಂಬವನ್ನ ನನ್ನನ್ನ ನೋಡಿ ನನ್ನನ್ನ ಏನು ಟೀಸ್ ಮಾಡ್ತಾ ಇದ್ದಾರೆ, ಗೇಲಿ ಮಾಡ್ತಾ ಇದ್ದಾರೆ ಅಂತಕ್ಕಂತ ಒಂದು ಭಾವನೆಯು ಕೂಡ ಏನು ಲೇಖಕರ ಮನಸ್ಸಿಗೆ ಬರ್ತಾ ಹೋಗುತ್ತೆ. ಸರಿ, ಯೋಚನೆ ಮಾಡ್ತೀವಿ ಎಲ್ರು ಕೂಡ ಏನು ಗರುಡಗಂಬವನ್ನ ನೋಡಿ ನನ್ನನ್ನ ದಾಸಯ್ಯ ಅನ್ಕೋತಾ ಇದ್ರಲ್ಲ, ಯಾಕೆ ಈ ಒಂದು ಗರುಡಗಂಬವನ್ನ ಒಂದು ಬಟ್ಟೆಯಲ್ಲಿ ಸುತ್ತಿಡ್ಬಾರ್ದು, ಬಟ್ಟೆಯಲ್ಲಿ ಸುತ್ತಬಿಟ್ರೆ ಇದು ಏನು ಅನ್ನೋದು ಯಾರಿಗೂ ಕೂಡ ಏನು ಗೊತ್ತಾಗೋದಿಲ್ಲ ಅಂತಕ್ಕಂಥ ಒಂದು ಭಾವನೆ ಯಾರ್ದು, ಲೇಖಕರದು. ಸರಿ, ಬಟ್ಟೆಯಲ್ಲಿ ಸುತ್ತೋಣ ಅಂತೇಳಿ ಟ್ರೈ ಮಾಡ್ತಾರೆ. ಬಟ್ಟೆ ಆ ಸಂದರ್ಭಕ್ಕೆ ಅವ್ರ ಕೈಯಲ್ಲಿ ಇರ್ತಕ್ಕಂಥ ಯಾವ್ದೋ ಮೈ ಮೇಲೆ ಹಾಕಿರ್ತಕ್ಕಂಥ ಈ ಒಂದು ಅಂಗವಸ್ತ್ರ ಮಾತ್ರನೇ, ಟವಲ್ ಬೇರೆ ಏನು ಕೂಡ ಇಲ್ಲ. ಆದ್ರೆ ಅದನ್ನ ಸುತ್ತೋಣ ಅಂದ್ರೆ ಏನು, ನಾ ಹೇಳ್ದೆ ಯಾವ್ದೋ ಎಣ್ಣೆ ಹಾಕುವಂತಹ ಒಂದು ಇದು ಅದು ಯಾವ್ದೋ ಗರುಡಗಂಬ. ಸರಿ, ಎಣ್ಣೆ ಹಾಕಿದ್ರಿಂದ ಏನಾಗಿದೆ, ಆಲ್ರೆಡಿ ಅದು ಬೇಕಾದಷ್ಟು ಕಡೆ ಏನಾಗ್ಬಿಟ್ಟಿದೆ, ಎಣ್ಣೆ ಆಗ್ಬಿಟ್ಟಿದೆ ಯಾವ್ದೋ ಗರುಡಗಂಬ. ಸರ್, ಅದು ಈ ಬಟ್ಟೆಯನ್ನ ಸುತ್ತದ ಏನಾಗುತ್ತೆ, ಬಟ್ಟೆಗೂ ಕೂಡ ಏನಾಗ್ಬಿಡುತ್ತೆ, ಸಂಪೂರ್ಣವಾಗಿ ಎಣ್ಣೆ ಮೆತ್ಕೊಂಡ್ಬಿಡುತ್ತೆ. ಸೊ ಅದರಿಂದ ಬಟ್ಟೆಯಲ್ಲಿ ಸುತ್ತೋದಕ್ಕೆ ಯಾರಿಗೆ, ಲೇಖಕರ ಕೈಯಲ್ಲಿ ಏನು ಆಗ್ಲೇ ಇಲ್ಲ, ಏನು ಆ ಒಂದು ಗರುಡಗಂಬವನ್ನ ಮುಚ್ಚಿ ಇಡೋದಿಕ್ಕೆ. ಸರಿ, ಹಾಗೂ ಹೀಗೂ ಏನ್ ಮಾಡ್ತಾರೆ, ಕೊನೆಗೆ ಕಷ್ಟಪಟ್ಕೊಂಡು ಆ ಒಂದು ಗರುಡಗಂಬವನ್ನ ತಗೊಂಡು ಆ ಒಂದು ಮಲ್ಲೇಶ್ವರದಲ್ಲಿ ಸಂಪಿಗೆ ರೋಡ ಅಂತ ಇದೆಯಂತೆ, ಅದ್ರ ಮಧ್ಯದಲ್ಲಿ ಸುತ್ತಕೊಂಡು ಬಳಸ್ಕೊಂಡು ಅಲ್ಲಿ ಇಲ್ಲಿ ಗಲ್ಲಿಯಲ್ಲಿ ಬರ್ತಾರೆ. ಯಾಕಂದ್ರೆ ಮೇನ್ ರೋಡಲ್ಲಿ ಬಂದ್ರೆ ಮತ್ತೆ ಜನಾರ್ದನನ್ನ ನೋಡ್ತಾರೆ, ಇನ್ನು ಮತ್ತೆ ಒಂದ್ ರೀತಿ ಅವಮಾನಕ್ಕೆ ಒಳಗಾಗ್ಬೇಕಾಗತ್ತೆ ಅಂತ ಹೇಳಿ ಯಾರಿಗೂ ಕೂಡ ಕಾಣದೇ ಇರುವಂತಹ ರೀತಿ ಅಲ್ಲಿ ಇಲ್ಲಿ ಸಂದಿಗೊಂದಿ ಎಲ್ಲ ಸುತ್ಕೊಂಡು ಏನ್ ಮಾಡ್ತಾರೆ, ಇವರ ಗೆಳೆಯನ ಮನೆಗೆ ಬರ್ತಾರೆ. ಏನು ಇಲ್ಲೊಂದು ಸ್ವಲ್ಪ ಹೊತ್ತು ಇದ್ದು ಹೋಗೋಣ ಅಂತ ಹೇಳಿ ಏನ್ ಮಾಡ್ತಾರೆ, ಬಹುಶಃ ಭೇಟಿಗೆ ಅಂತ ನಾರು ಕೂಡ ಏನೋ ಬಂದಿರ್ಬೋದೋ ಏನೋ, ಆ ಒಂದು ಗೆಳೆಯನ ಮನೆಗೆ ಬರುವಂತಹ ಒಂದು ಕೆಲಸವನ್ನ ಮಾಡ್ತಾರೆ. ಸರಿ, ಗೆಳೆಯನ ಮನೆಗೆ ಯಾಕಂದ್ರೆ 3 ಗಂಟೆ ಟ್ರೈನಿಂಗ್ ಬೇರೆ ವಾಪಸ್ಸು ಹೋಗ್ಬೇಕು, ಜೊತೆಗೆ ತಂದೆ ಬರ್ತಾರೆ ಅಂತಕ್ಕಂಥ ಒಂದು ಲೆಕ್ಕಾಚಾರ ಕೂಡ ಇರುತ್ತೆ. 1-2 ದಿನ ಉಳ್ಕೊಂಡು ತಂದೆ ಅವಶ್ಯಕತೆ ಇದ್ದಾಗ ಏನೋ ಭೇಟಿಗೆ ಅಂತ ಹೇಳಿ ಬಂದ್. ಯಾಕಂದ್ರೆ ಸ್ವಲ್ಪ ಗೊಂದಲ ಉಂಟು ಮಾಡಿದೆ, ಇವ್ರು ಹೇಳೋದು ತಂದೆ ಬರ್ತಾರೆ ಅಂತ ಹೇಳಿ ನಾನು ಗಡ್ಡ ಬಿಟ್ಕೊಂಡಿದ್ದೆ ಅಂತಕ್ಕಂಥ. ಹಾಗಾದ್ರೆ ಬೆಂಗಳೂರಲ್ಲೇ ಇದ್ರ ಅನುಮಾನ ನಮ್ಮನ್ನ ಕಾಡ್ತಾ ಹೋಗ್ತು. ಬಟ್ ಇಲ್ಲೇನೋ 3 ಗಂಟೆ ಟ್ರೈನ್ಗೆ ಹೊರಟಿದ್ದೆ ಅಂತಕ್ಕಂಥ ಮಾತನ್ನು ಕೂಡ ಏನೋ ಲೇಖಕರು ಪ್ರಸ್ತಾಪ ಮಾಡ್ತಾ ಇದಾರೆ. ಅದರಿಂದ ನಾವು ಅನ್ಕೊಳ್ಳ ಸದ್ಯಕ್ಕೇನೋ ಗರುಡಗಂಬ ಪರ್ಚೇಸ್ ಮಾಡುವಂತ ಸಂದರ್ಭದಲ್ಲಿ ಅವರು ಬೆಂಗಳೂರಲ್ಲಿ ವಾಸ ಮಾಡ್ತಾ ಇದ್ರು. ಅವ್ರ ತಂದೆ ಬರ್ತಾರೆ ಅಂತಕ್ಕಂಥ ವದಂತಿ ಇದ್ರಿಂದ ಗಡ್ಡವನ್ನ ಬಿಟ್ಟಿದ್ರು. ಈ ಗರುಡಗಂಬ ಸಿಕ್ಕಿದೆ, 3 ಗಂಟೆ ಟ್ರೈನ್ಗೆ ಏನು ಹೊರಡಬೇಕು. ಆಗ ಹೊರಡುವಂತಹ ಸಂದರ್ಭದಲ್ಲಿ ನಡೆದಂತ ಘಟನೆಗಳನ್ನ ಏನ್ ಮಾಡ್ತಾ ಇದಾರೆ, ಇಲ್ಲಿ ಹೇಳ್ಕೊತಾ ಇದ್ದಾರೆ ಅಂತ ಹೇಳಿ ನಾವು ಭಾವಿಸ್ಕೋಬಹುದು. ಸರಿ, ಇಲ್ಲಿ ಗೆಳೆಯನ ಮನೆಗೆ ಬಂದು ಏನ್ ಮಾಡ್ತಾರೆ, ಆ ಗರುಡಗಂಬವನ್ನ ಆ ಗೆಳೆಯನ ಮನೆಯಲ್ಲಿ ಒಂದ್ ಮೂಲೆಯಲ್ಲಿ ಇಟ್ಟು ಸ್ವಲ್ಪ ನೆಮ್ಮದಿ ಆಗ್ತಾರೆ. ಯಾರು, ಸದ್ಯಪ್ಪ ಏನು ಈ ಗರುಡಗಂಬ ತಂದು ಇಲ್ಲಿ ಇಟ್ನಲ್ಲ, ಸದ್ಯ ಒಂದಷ್ಟು ಹೊತ್ತುಗಳ ಕಾಲ ಏನು ತನ್ನನ್ನ ದಾಸಯ್ಯ ಅನ್ಕೊಳ್ಳೋದು ಯಾರು ಕೂಡ ಏನು ಅನ್ಕೊಳ್ಳೋದಿಲ್ಲ ಅಂತ ಹೇಳಿ ಸ್ವಲ್ಪ ರಿಲ್ಯಾಕ್ಸ್ ಆಗುವಂತಹ ಒಂದು ಕೆಲಸವನ್ನ ನೋಡಿ ಹೇಳ್ತಾರೆ. ಸ್ನೇಹಿತನ ಕೊಠಡಿಗೆ ಹೋಗಿ ಅದನ್ನ ಇಟ್ಟು ಸದ್ಯ ಬದುಕಿಕೊಂಡೇನೆಂದು ನಿಟ್ಟುಸಿರೆ ಬಟ್ಟೆ ರಿಲ್ಯಾಕ್ಸ್ ಮಾಡ್ಕೋತಾರ. ಅವ್ರು ಸದ್ಯಪ್ಪ ಏನು ಗರುಡಗಂಬದಿಂದ ನನ್ನ ಕಾಟ ತಪ್ಪಾಯ್ತಲ್ಲ, ಒಂದ್ ಸ್ವಲ್ಪ ಹೊತ್ತು ನೆಮ್ಮದಿಯಾಗಿ ಇರ್ಬೋದಲ್ಲ, ಇನ್ ತಗೊಂಡೋಗೋ ಟೈಮ್ ನೋಡ್ಕೊಳ್ಳೋಣ ಅಂತ ಹೇಳಿ ಆ ನಿಟ್ಟುಸಿರು ಬಿಡ್ತಕ್ಕಂತ ಒಂದು ಕೆಲಸ, ಸಮಾಧಾನ ತಮ್ಮನ್ ತಾವೇ ಏನು ಸಮಾಧಾನ ಮಾಡ್ಕೊಳ್ತಕ್ಕಂತ ಒಂದು ಕೆಲಸವನ್ನ ಮಾಡ್ತಾರೆ. ಸರಿ, ಬೇಕಾದಷ್ಟು ಜನ ಗೆಳೆಯರು ಯಾರು ಆ ಒಂದು ಲೇಖಕರ ಗೆಳೆಯನ ಮನೆಗೆ ಬಂದು ಹೋಗ್ತಾರೆ. ಗೊತ್ತಿರಿ ಅವರು ಇವರು ಅವ್ರ ಪರಿಚಯಸ್ಥರು ಅಥವಾ ಆ ಗೆಳೆಯನ್ಗೆ ಸಂಬಂಧಪಟ್ಟಂತಹ ವ್ಯಕ್ತಿಗಳು ಎಲ್ರು ಕೂಡ ಏನ್ ಮಾಡ್ತಾರೆ, ಆಗಾಗ್ಗೆ ಈ ಒಂದು ಸ್ನೇಹಿತನ ಮನೆಗೆ ಬಂದು ಹೋಗ್ತಾ ಇದ್ರಂತೆ. ಅವತ್ತು ಕೂಡ ಏನು ಒಂದಷ್ಟು ಜನ ಬರ್ತಾರೆ. ಸರಿ, ಆ ಬಂದವರೆಲ್ಲರೂ ಕೂಡ ಏನ್ ಮಾಡ್ತಾ ಇದ್ರು ಅಂತಂದ್ರೆ ಈ ಒಂದು ಗರುಡಗಂಬವನ್ನೇ ನೋಡ್ತೀವಿ. ಎಲ್ಲ ಒಂದ್ ಕಡೆ ಇಟ್ಟಿದ್ದಾರೆ. ಅದು ಏನು ಸಣ್ಣ ರೂಮ್, ತುಂಬಾ ದೊಡ್ಡದಲ್ಲ, ಒಂದು ಸಣ್ಣ ರೂಮ್. ಬಂದ್ರೆ ಸಡನ್ ಆಗಿ ಏನಾಗುತ್ತೆ, ಗರುಡಗಂಬ ಇಟ್ಟಿರೋದಲ್ಲಿ ಗೋಚರಿಸುತ್ತೆ. ಸರಿ, ಇವ್ರು ಏನ್ ಮಾಡ್ತಾರೆ, ಬಂದಂತಹ ವ್ಯಕ್ತಿಗಳೆಲ್ಲರೂ ಕೂಡ ಏನ್ ಮಾಡ್ತಾರೆ, ಗರುಡಗಂಬ ನೋಡ್ಕೊಂಡೆ ಗೇಲಿ ಮಾಡ್ತಾರೆ. ಯಾವ್ದು ಗರುಡಗಂಬ, ಯಾರು ತಂದಿಟ್ಟಿದ್ದಾರೆ, ಇಲ್ಲಿ ಹಾಕಿದೆ, ನೀನ್ ತಗೊಂಡ್ ಬಂದ್ಯಾ, ನೀನ್ ವಿಷಯಕ್ಕೆ ಹೋಗ್ತಿದ್ಯಾ, ನೀನ್ ದಾಸಯ್ಯನ, ಹೀಗೆ ಆ ಒಂದು ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನ ಹಾಕುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಸರಿ, ಬಂದವರೆಲ್ಲರೂ ಕೂಡ ಏನ್, ಯಾಕಂದ್ರೆ ಇವರು ಪರಿಚಯ ಇಲ್ಲ, ಲೇಖಕರು ಏನು ಬಂದಂತಹ ವ್ಯಕ್ತಿಗಳಿಗೆ ಲೇಖಕರ ಪರಿಚಯ ಇಲ್ಲ. ಅವ್ರು ಏನ್ ಮಾಡ್ತಾರೆ, ಬಂದವರು ಲೇಖಕರ ಗೆಳೆಯನನ್ನ ಮಾತನಾಡಿಸ್ತಾ ಹೋಗ್ತಾರೆ. ಇನ್ನೊಬ್ಬ ಗೆಳೆಯ ನೆನ್ಪಿಟ್ಕೊಳ್ಳಿ, ಯಾರೋ ಈ ಶಂಕರಪ್ಪ
ಅಲ್ಲ, ಇಂದಿನ ತರಗತಿಯಲ್ಲಿ ಇದ್ದಂತ ಒಂದು ಶಂಕರಪ್ಪ ಅಲ್ಲ, ಇನ್ನೊಬ್ಬ ಕೊಠಡಿಯಲ್ಲಿ ವಾಸ ಮಾಡ್ತಾ ಇದ್ದಂತ ಇನ್ನೊಬ್ಬ ಗೆಳೆಯ. ಸರಿ, ಈ ಗೆಳೆಯನ ಜೊತೆ ಅವರೆಲ್ಲ ಮಾತಾಡ್ಬೇಕಾದ್ರೆ ಯಾರೋ ಲೇಖಕರೇನೋ ಸೈಲೆಂಟ್ ಆಗಿದ್ರಂತೆ. ನನಗೂ ಗರುಡಗಂಬಕ್ಕೂ ಕೂಡ ಏನೋ ಸಂಬಂಧ ಇಲ್ಲ, ಇದು ಎಷ್ಟು ಕಾಲ ಅಲ್ಲೇ ಎದುರು ಕೂತಿದ್ದಾನೆ, ಏನು ನಂದು ಗರುಡಗಂಬ ಅಂತ ಗೊತ್ತು, ಆ ವ್ಯಕ್ತಿ ಅವರು ಮಾತಾಡ್ತಾರೆ ನಿಂದ ಗರುಡಗಂಬ ಅಂತ ಕೇಳ್ಬೇಕಾರೆ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಯಾವ್ದು ಬಾಯಿ ಮುಚ್ಕೊಂಡು ಹಾಗೇನೆ ಏನ್ ಮಾತುಕತೆ ನಡೀತಾ ಇತ್ತು ಅದನ್ನ ಕೇವಲ ಕೇಳಿಸ್ಕೊಳ್ತಕ್ಕಂತ ಒಂದು ಕೆಲಸವನ್ನ ಯಾರೋ ಲೇಖಕರು ಮಾಡ್ತಾ ಇದ್ರಂತೆ. ಸರಿ, ಬಂದಂತವ್ರಲ್ಲಿ ಕೆಲವರು ಏನ್ ಹೇಳ್ತಾ ಇದ್ರಂತೆ ನೋಡಿ, ಹಾಳ ದಾಸಯ್ಯ, ಯಾರಯ್ಯ ನಿನಗೆ ಗಂಟು ಬಿದ್ದವನು, ಒಳ್ಳೆಯ ಸ್ನೇಹಿತರನ್ನೇ ಸಂಪಾದಿಸಿದ್ದೀಯ, ದಾಸಯ್ಯಗಳು, ಭಿಕ್ಷುಕರು, ಬುಡುಬುಡಿಕೆಯವರು, ಗೋಪಾಳದವರು ಇವರೇ ನಿನ್ನ ಸ್ನೇಹಿತರು, ನಿನ್ನ ಯೋಗ್ಯತೆಗೆ ಬೆಂಕಿ ಹಾಕ್ತು. ಯಾರೋ ಗೆಳೆಯರು ಬಂದಿದ್ದಾರೆ, ಯಾರಿಗೆ? ಈ ಒಂದು ಲೇಖಕರ ಗೆಳೆಯನ ಕೊಠಡಿಗೆ ಇನ್ನೊಂದಷ್ಟು ಜನ ಗೆಳೆಯರು ಬಂದಿದ್ದಾರೆ. ಅವ್ರು ಏನ್ ಮಾಡಿದ್ದಾರೆ, ಈ ಗರುಡಗಂಬ ಏನಿದೆ, ಈ ದಾಸಯ್ಯರ ಗರುಡಗಂಬ, ಅದನ್ನ ನೋಡಿ ಆ ಗೆಳೆಯನನ್ನ ಬೈಯುವಂತಹ ಒಂದು ಕೆಲಸವನ್ನ ಮಾಡಿದ್ರು. ಯಾವನ ದಾಸಯ್ಯ ನಿನ್ಗೆ ಗಂಟು ಬಿದ್ದಲ್ಲ, ಅವನ್ ತಂದಿರ್ತಕ್ಕಂತ ಒಂದು ಗರುಡಗಂಬವನ್ನ ನೀನ್ ಇಲ್ಲಿ ಇಟ್ಕೊಂಡಿದ್ದಿಲ್ಲ, ಏನು ತುಂಬಾ ಒಳ್ಳೆಯ ಗೆಳೆಯ ಬಿಡು, ನಿನ್ ಗೆಳೆಯ ಏನು ದಾಸಯ್ಯ ಅಂದ್ರೆ ಮನೆ ಮನೆಗೆ ಹೋಗಿ ಭಿಕ್ಷೆ ಎತ್ತನವನು ನಿನ್ನ ಫ್ರೆಂಡ್ ಅಂತ ಹೇಳಿ ಏನೋ ಎಲ್ರು ಗೇಲಿ ಮಾಡ್ತಾ ಹೋಗ್ತಾರೆ. ಬುಡ್ಬುಡಿಕೆ ಅಂದ್ರೆ ಗೊತ್ತಲ್ಲ, ಕೈಯಲ್ಲಿ ಇದನ್ನ ಇಟ್ಕೊಂಡು ಸೌಂಡ್ ಮಾಡ್ತಾ ಮಾಡ್ತಾ ಏನೋ ಬರ್ತಾ ಹೋಗ್ತಾರೆ. ಡಮರ್ಗ ರೀತಿಯ ಒಂದು ವಸ್ತುವನ್ನ ಇಟ್ಕೊಂಡು ಅವ್ರನ್ನ ಬುಡ್ಬುಡಿಕೆ ಅಂತಾರೆ. ಗೋಪಾಳ ಅಂತಂದ್ರೆ ಹಸುಗಳನ್ನ ಕಾಯುವಂತಹ ಒಂದು ವ್ಯಕ್ತಿಗಳು. ನಿನ್ನ ಯೋಗ್ಯತೆ ಇಷ್ಟೇನೆ ಅಂದ್ರೆ ನಿನ್ನ ಯೋಗ್ಯತೆ ಏನಪ್ಪಾ ಅಂದ್ರೆ ಈ ರೀತಿ ಭಿಕ್ಷೆ ಎತ್ತುವಂತಹ ಒಂದು ಸಾಮಾನ್ಯ ಕೆಳವರ್ಗದ ವ್ಯಕ್ತಿಗಳನ್ನೇ ನೀನು ಫ್ರೆಂಡ್ ಮಾಡ್ಕೋತೀಯ ಹೊರತು ಸ್ವಲ್ಪ ಜೋರಾಗಿರುವಂತಹ ಒಂದು ಹಣಕಾಸು ಉಳ್ಳಂತಹ ವ್ಯಕ್ತಿಗಳನ್ನ ನೀನು ಗೆಳೆತನ ಮಾಡಬಾರ್ದ. ಈ ರೀತಿ ಯೋಗ್ಯತೆ ಇಲ್ದೇ ಇರೋರ್ನ ನೀನು ಈ ರೀತಿ ಗೆಳೆತನ ಮಾಡ್ಕೊಂಡಿದ್ಯಲ್ಲ, ನಿನ್ ಯೋಗ್ಯತೆ ಇಷ್ಟೇನೆ, ಸರಿಯಾಗಿದೆ, ಕಂತೆಗೆ ತಕ್ಕ ಬೊಂತೆ ಅಂತಕ್ಕಂಥ ಮಾತನ್ನ ಬಳಸ್ತೀವಲ್ಲ, ಹಾಗೆ ಈ ಒಂದು ಗೆಳೆಯನನ್ನ ಟೀಸ್ ಮಾಡುವಂತ, ಟೀಕೆ ಮಾಡುವಂತ ಒಂದು ಕೆಲಸವನ್ನ ಅಲ್ಲಿ ಮಾಡ್ತಾ ಹೋಗ್ತಾರೆ. ಸರಿ, ಇಷ್ಟೆಲ್ಲ ಅವನನ್ನ ಬೈಬೇಕಾದ್ರೆ ನಮ್ಮ ಲೇಖಕರು ಅಲ್ಲೇ ಕೂತಿದ್ದಾರೆ. ಅವ್ರೇನ್ ಮಾಡ್ತಾ ಇದಾರೆ, ಸುಮ್ಮನೆ ಸೈಲೆಂಟ್ ಆಗಿ ಕೂತಿದ್ದಾರೆ. ಆ ಗೆಳೆಯನನ್ನ ಬೈಯೋ ಅಂತದ್ದೇನಿದೆ ಆ ಮಾತುಗಳನ್ನ ಕೇಳ್ಕೊಂಡು ನನಗೂ ಅದಕ್ಕೂ ಸಂಬಂಧ ಇಲ್ಲ, ನಂದಲ್ಲ ಒಂದು ಗರುಡಗಂಬ ಅನ್ನೋ ರೀತಿಯಲ್ಲಿ ಸೈಲೆಂಟ್ ಆಗಿ ಏನೋ ಆಡೋ ಮಾತುಗಳನ್ನ ಕೇಳಿಸ್ಕೊತಿದ್ರೆ. ಆದ್ರೆ ಅವ್ರ ಫ್ರೆಂಡ್ ಏನ್ ಮಾಡ್ತಾ ಇದ್ದಾನೆ, ನಮ್ಮ ಲೇಖಕರನ್ನೇ ಏನೋ ದುರ್ಗುಟ್ಕೊಂಡು ನೋಡುವಂತಹ ಒಂದು ಕೆಲಸ. ಯಾಕಂದ್ರೆ ಅವನ್ ತಂದಿಟ್ಟಿರೋದ್ರಿಂದ ಇಷ್ಟೆಲ್ಲ ಮಾತುಗಳನ್ನ ಯಾರು ಆ ಒಂದು ಗೆಳೆಯ ಕೇಳಬೇಕಾಗಿದ್ದಿಲ್ಲ. ಅದರಿಂದ ಅವನೇನ್ ಮಾಡ್ತಾ ಇದ್ದಾನೆ, ಇವ್ರನ್ನ ಗುರಾಯಿಸ್ಕೊಂಡು ನೋಡ್ತಾ ಇದ್ದಾನೆ. ಜೊತೆಗೆ ಅವನ್ಗೆ ತನ್ನ ಫ್ರೆಂಡು ಇವನೇ ಅಂತ ಹೇಳಿ ಪಕ್ಕದಲ್ಲಿ ಇಲ್ಲೇ ಕೂತಿದ್ದಾನೆ ಅಂತ ಹೇಳಿ ಹೇಳೋ ಹಾಗೂ ಕೂಡ ಇಲ್ಲ. ಯಾಕಂದ್ರೆ ಹೇಳಿದ್ರೆ ಏನಾಗುತ್ತೆ, ಗೆಳೆಯನ ಮನಸ್ಸಿಗೆ ಹರ್ಟ್ ಆಗುತ್ತೆ, ಬೇಜಾರಾಗುತ್ತೆ. ಅಯ್ಯೋ ನನ್ನ ಫ್ರೆಂಡನ್ನ ಎಲ್ರು ಇನ್ಸಲ್ಟ್ ಮಾಡ್ದಂಗ ಆಗುತ್ತಲ್ಲ ಅಂತ ಹೇಳಿ ಇವರೇ ನನ್ನ ಗೆಳೆಯ ಏನೋ ಒಂದು ಗರುಡಗಂಬವನ್ನ ತಂದಿಟ್ಟಿರೋನು ಅಂತ ಹೇಳಿ ಯಾರು ಗುರುರ ಬಗ್ಗೆನೂ ಕೂಡ ಯಾವ ಮಾತುಗಳನ್ನು ಕೂಡ ಏನೋ ಆತ ಹೇಳಿಲ್ಲ. ಅವನು ಹೇಗಿತ್ತು ಅವನ ಪರಿಸ್ಥಿತಿ ಅಂದ್ರೆ, ನಿರಪರಾಧಿಯ ಮುಖದಂತೆ, ಗಲ್ಲಿನ ಶಿಕ್ಷೆಗೆ ಗುರಿಯಾದ ನಿರಪರಾಧಿಯ ಮುಖದಂತೆ ಮುಖವನ್ನು ಮಾಡಿಕೊಂಡು ನನ್ನ ಕಡೆಗೆ ನೋಡಿದನು. ಅಂದ್ರೆ ಯಾವುದೇ ತಪ್ಪುಗಳನ್ನ ಮಾಡದೇ ಇರತಕ್ಕಂತಹ ವ್ಯಕ್ತಿಗೆ ಒಂದು ಗಲ್ ಶಿಕ್ಷೆ ಅಂದ್ರೆ ನೇಣು ಹಾಕುವಂಥದ್ದು, ಇನ್ನು ಮರಣದಂಡನೆ ಶಿಕ್ಷೆಯನ್ನ ಕೊಟ್ರೆ ಎಷ್ಟು ಪೇನ್ಫುಲ್ ಆಗಿರುತ್ತೆ, ಎಷ್ಟು ಹರ್ಟ್ ಆಗುತ್ತೋ, ಹಾಗೆ ನನ್ನ ಫ್ರೆಂಡು ಕೂಡ ಏನು ಆ ರೀತಿ ಶಿಕ್ಷೆಗೆ ಒಳಗಾದಂತಹ ಒಬ್ಬ ಅಪರಾಧಿಯ ರೀತಿಯಲ್ಲಿ ನನ್ನ ಕಡೆ ತಿರುಗಿ ನೋಡುವಂತಹ ಒಂದು ಕೆಲಸವನ್ನ ಮಾಡ್ದ ಅಂತ ಹೇಳಿ ಅವರ ಗೆಳೆಯನ ಪರಿಸ್ಥಿತಿಯನ್ನ ಇಲ್ಲಿ ನೆನ್ಸ್ಕೊತಾರೆ. ಬಟ್ ಇಷ್ಟೆಲ್ಲ ನಡೀತಾ ಇದ್ರು ಕೂಡ ಏನು ಮಂಕನಂತೆ. ಮಂಕ ಅಂತಂದ್ರೆ ಯಾರು, ದಡ್ಡ ಅಥವಾ ಪೆದ್ದ. ಯಾಕೆ ನಾವು ಪ್ರಾರಂಭದಲ್ಲೇ ಹೇಳ್ತಾರೆ ಏನು, ಈಗಾಗ್ಲೇ ಬೇಕಾದಷ್ಟು ಒಂದ್ ರೀತಿ ಅವಮಾನ ಆಗಿದೆಯಲ್ಲ, ಈಗ್ಲೂ ಬಾಯ್ ಬಿಟ್ಕೊಂಡು ಬಂದವ್ರ ಮುಂದೆ ಯಾಕೆ ತಾನು ಇನ್ನೊಂದಷ್ಟು ಅಪಮಾನಕ್ಕೆ ಗುರಿಯಾಗ್ಲಿ ಅಂತೇಳಿ ಸೈಲೆಂಟ್ ಆಗಿ ಯಾರು ಗುರುರು ಏನು ಕೂಡ ಅವ್ರ ಫ್ರೆಂಡ್ ಏನು ಒಪ್ಕೋತಾರ, ಅವನ್ಗೆ ಏನ ಆಡ್ಕೋತಾರ ಅವನನ್ನ ಆಡ್ಕೊಳ್ಳಿ ಅಂತೇಳಿ ತನ್ನ ಪಾನಿಗೆ ತಾನು ಸೈಲೆಂಟ್ ಆಗಿರುವಂತಹ ಒಂದು ಕೆಲಸವನ್ನ ಲೇಖಕರು ಮಾಡ್ಬಿಟ್ರಂತೆ. ಸರಿ, ಇಷ್ಟೆಲ್ಲ ಆದ್ಮೇಲೆ ಮತ್ತೆ ಮನಸ್ಸಿನಲ್ಲಿ ಇನ್ನೊಂದು ಆಲೋಚನೆ ಹೊಳೆಯಿತು. ಏನಪ್ಪಾ ಅಂದ್ರೆ, ಯಾಕಂದ್ರೆ ಬಂದವರೆಲ್ಲರೂ ಕೂಡ ಏನೋ ಆಡ್ಕೋತಾ ಇದ್ದಾರೆ ಗರುಡಗಂಬದ ಬಗ್ಗೆ ಅಂತ ಹೇಳಿ ಹೇಗಾರು ಒಂದಷ್ಟು ಕಾಗದಗಳನ್ನ ತಗೊಂಡು ಈ ಒಂದು ಗರುಡಗಂಬವನ್ನ ಮುಚ್ಚೋಣ ಅಂತ ಹೇಳಿ ಏನ್ ಮಾಡ್ತಾರೆ, ಮನಸ್ಸಿನಲ್ಲಿ ಅನ್ಕೋತಾರೆ. ಆದ್ರೆ ಗರುಡಗಂಬವನ್ನ ಮುಚ್ಚೋಣ ಅಂತ ಇವ್ರು ಅನ್ಕೊಳ್ಳೋದೇನೋ ಸರಿ, ಆದ್ರೆ ಆಲ್ರೆಡಿ ಬಂದಿರ್ತಕ್ಕಂಥ ಗೆಳೆಯರು ಯಾರು ಕೂಡ ಇನ್ನೂ ಹೊರಗಡೆ ಹೋಗಿಲ್ಲ. ಗೆಳೆಯರೆಲ್ಲರೂ ಕೂಡ ಏನೋ ಅಲ್ಲೇ ಇದ್ದಾರೆ. ಈ ಗೆಳೆಯರ ಮುಂದೆ ಹೋಗಿ ಗರುಡಗಂಬವನ್ನ ಮುಚ್ಚಿದ್ರೆ ಅವರೆಲ್ಲ ಏನ್ ಅನ್ಕೋತಾರೆ, ಓ ಈ ಗರುಡಗಂಬ ಇವಂದು ಅಂತ ಹೇಳಿ ಮತ್ತೆ ಏನಾರು ಏನೋ ಅವರನ್ನ ಏನೋ ಟೀಕೆಗೆ
ಗುರಿ ಮಾಡಕ್ಕೆ ಶುರು ಆಗ್ಬಹುದು. ಅಥವಾ ತನ್ನನ್ನ ದಾಸಯ್ಯ ಅಂತ ಹೇಳಿ ಬಾಯಿಗೆ ಬಂದಾಗೆ ಹೇಗೆ ಗೆಳೆಯನನ್ನ ಈಗ ದೂರ್ತಾ ಇದಾರೋ ನನ್ನನ್ನು ಕೂಡ ಏನೋ ಬೈಯೋದಿಕ್ಕೆ ಶುರು ಆಗ್ಬೋದು. ಅದು ಇನ್ನೂ ಕೂಡ ಕಷ್ಟ ಎದುರಿಗೆ ಇವ್ರ ಕೈಲಿ ಅನ್ನಿಸ್ಕೊಳ್ಳೋದು ಅಂತ ಹೇಳಿ ಏನೂ ಕೂಡ ಗೊತ್ತಾಗದೆ ಇರೋಂತ ರೀತಿಯಲ್ಲಿ ಮುಚ್ಚೋದು ಬೇಡ, ಏನು ಬೇಡ, ಇದ್ದ ಹಾಗೆ ಇರ್ಲಿ ಅಂತ ಹೇಳಿ ಸೈಲೆಂಟ್ ಆಗಿ ಹಾಗೇನೆ ಇದ್ಬಿಡ್ತಕ್ಕಂತ ಒಂದು ಕೆಲಸವನ್ನ ಯಾರು ಈ ಲೇಖಕರು ಮಾಡ್ತಾರೆ. ಜೊತೆಗೆ ಮುಚ್ಚುವ ಯೋಚನೆ ಯಾಕೆ ಮಾಡಿದ್ರೆ ಕೆಲವು ವಸ್ತುಗಳು ಕಣ್ಣಿಗೆ ಕಾಣದೇ ಇದ್ದಾಗ ಅದ್ರ ಬಗ್ಗೆ ಯಾವ ಮಾತುಗಳೇ ಬರಲ್ಲ, ಎಲ್ಲರೂ ಸೈಲೆಂಟ್ ಆಗಿ ಇದ್ಬಿಡ್ತಾರೆ. ಬಟ್ ಒಂದ್ಸಾರಿ ಕಣ್ಣಿಗೆ ಬಿದ್ದಾಗ ಏನಾಗತ್ತೆ ಮತ್ತೆ ಆ ವಸ್ತುವಿನ ಬಗ್ಗೆ ಆಗಾಗ್ಗೆ ಏನೋ ಮಾತನಾಡುವಂತಹ ಒಂದು ಭಾವನೆ ಜನಗಳಿಗೆ ಬರ್ತಾವೆ. ಸೊ ಮುಚ್ಚಿಬಿಟ್ರೆ ಏನೋ ಅದರ ವಿಷಯನೇ ಮರ್ತೋಗುತ್ತೆ ಅಂತಕ್ಕಂಥ ಯೋಚನೆ ಯಾವುದು ಲೇಖಕರದು ಆ ಸಂದರ್ಭದಲ್ಲಿ. ಬಟ್ ಆ ಒಂದು ಮುಚ್ಚೋದಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ಸ್ನೇಹಿತರೆಲ್ಲರೂ ಕೂಡ ಏನೋ ಎದುರಿಗೆ ಇದ್ರು ಅಂತಕ್ಕಂಥ ಒಂದು ಕಾರಣಕ್ಕೆ. ಕೊನೆ ಪಕ್ಷ ಮುಚ್ಚೋದಕ್ಕೆ ಹೋದ್ರೆ ನಾನೇ ಆ ಒಂದು ಗರುಡಗಂಬದ ಮಾಲೀಕ ಅನ್ನೋದು ಗೊತ್ತಾಗ್ಬಿಡುತ್ತೆ ಅಂತ ಹೇಳಿ ಸದ್ಯಕ್ಕೆ ಬೇಡ ಅಂತ ಹೇಳಿ ಭಯದಿಂದ ಯಾವುದೇ ಈ ಒಂದು ಕಾಗದದಿಂದ ಅದನ್ನ ಮುಚ್ಚುವ ಪ್ರಯತ್ನ ಅವರು ಮಾಡೋದೇ ಇಲ್ಲ, ಹಾಗೇನೆ ಸುಮ್ಮನೆ ಇದ್ಬಿಡ್ತಕ್ಕಂತ ಒಂದು ಕೆಲಸವನ್ನ ಮಾಡ್ತಾರೆ. ಸರಿ, ಆ ಸಂದರ್ಭಕ್ಕೆ ಏನಾಗುತ್ತೆ, ಕೊನೆ ಪಕ್ಷ ಆ ಜಾಗ ಬಿಟ್ಟು ಹೊಟ್ಟೋಗಿದ್ರೆ ಯಾರು ಸರಿ ಆಗ್ತಾ ಇತ್ತು, ಯಾರೋ ಲೇಖಕರು ಎಲ್ರು ಕೂತ್ಕೊಂಡು ಗಂಡ ಮಾಡ್ತಾ ಇದಾರೆ, ಇವ್ರನ್ನ ಟೀಸ್ ಮಾಡ್ತಾ ಇದಾರೆ, ಹೌದಾ ಜಾಗ ಬಿಟ್ಟು ಹೊಟ್ಟೋಗ್ಬಿಡೋಣ, ಒಂದ್ ಸ್ವಲ್ಪ ಅವಾಯ್ಡ್ ಮಾಡ್ಕೋಬಹುದು ಏನೋ ಅಂತಕ್ಕಂಥದ್ದೇನೋ ಅವ್ರ ಮನಸ್ಸಿಗೆ ಬರ್ಬೇಕಾಗಿತ್ತು. ಆದ್ರೆ ಆ ಜಾಗ ಬಿಟ್ಟು ಹೋಗ್ಬೇಕು ಅನ್ನೋದೇನೋ ಆ ಸಂದರ್ಭದಲ್ಲಿ ಅವ್ರಿಗೆ ಫ್ಲಾಶ್ ಆಗ್ಲಿಲ್ಲ. ಎಲ್ರು ಬೈತಾ ಇದಾರ, ಸುಮ್ನೆ ಹಾಗೇನೆ ಬಯಸ್ಕೊಂಡು ಆ ಒಂದು ಗೆಳೆಯನ ಜೊತೆ ಮಾತಾಡ್ಕೊಂಡು ಹಾಗೇನೆ ಕೂತ್ ಬಿಡ್ತಕ್ಕಂತ ಒಂದು ಕೆಲಸವನ್ನ ಯಾರೋ ಲೇಖಕರು ಮಾಡ್ತಾ ಹೋಗ್ತಾರೆ. ಹಾಗೆ ಆ ಸಂದರ್ಭದಲ್ಲಿ ಏನು ನಮ್ಮ ಲೇಖಕರ ಪರಿಸ್ಥಿತಿ ಹೇಗಿತ್ತು, ಹೇಗೆ ಎಲ್ಲವನ್ನೂ ಕೇಳಿಸ್ಕೊಂಡು ಸ್ನೇಹಿತನ ಕಷ್ಟವನ್ನು ಕೂಡ ನೋಡ್ಕೊಂಡು ಆ ಸ್ನೇಹಿತನ ಗೆಳೆಯರು ಆ ಹೇಳುವಂತಹ ಒಂದು ಮಾತುಗಳನ್ನ ಕೇಳ್ಕೊಂಡು ಹೇಗ್ ಕೂತಿದ್ರು ನೋಡಿ, ಅದನ್ನ ಹೇಳ್ತಾರೆ. ಭಯಂಕರ ಆಪಾದನೆಗಳಿಗೆ ಗುರಿಯಾದವನು ಹೇಗೆ ನಿರುತ್ಸಾಹದಿಂದ ಬಂದುದನ್ನೆಲ್ಲ ಸಹಿಸಲು ಸಿದ್ಧವಾಗಿರುವನೋ, ನಾನು ಆ ರೀತಿ ಬಂದ ಅನ್ಯಾಯವನ್ನೆಲ್ಲ ಸಹಿಸಲು ಸಿದ್ಧನಾಗಿ ಕುಳಿತು ಬಿಟ್ಟೆ ಹೇಳ್ತಾರೆ. ಹೇಗ್ ಕೂತ್ಕೊಂಡ್ಬಿಟ್ಟೆ ಆ ಸಂದರ್ಭ ಅಂದ್ರೆ ಭಯಂಕರ ಆಪಾದನೆಗಳಿಗೆ ಗುರಿಯಾದನು, ತುಂಬಾ ಕ್ರಿಯಲ್ಲಾಗಿ ವರ್ತಿಸಿ ಶಿಕ್ಷೆಗೆ ಗುರಿಯಾದಂತಹ ವ್ಯಕ್ತಿ. ಭಯಂಕರ ಆಪಾದನೆ ಅಂದ್ರೆ ಅಪವಾದ ಅಥವಾ ತಪ್ಪು ಮಾಡುವಂಥದ್ದು. ತುಂಬಾ ದೊಡ್ಡದಾಗಿರ್ತಕ್ಕಂಥ ಒಂದು ತಪ್ಪನ್ನ ಮಾಡಿದಂತಹ ವ್ಯಕ್ತಿ ಹೇಗೆ ಅಯ್ಯೋ ನಾನು ತಪ್ಪನ್ನ ಮಾಡ್ಬಿಟ್ಟಿದ್ದೀನಿ, ಇನ್ ಏನ್ ಬರುತ್ತೋ ಅದನ್ನ ನಾನು ಅನುಭವಿಸೋಣ, ಅದು ಅಕ್ಸೆಪ್ಟೆನ್ಸ್. ಅದು ಹೌದಾ, ತಪ್ಪು ಮಾಡಿದ್ಮೇಲೆ ಶಿಕ್ಷೆ ಅನುಭವಿಸ್ಲೇಬೇಕು. ಹೌದಾ, ತಪ್ಪು ಮಾಡ್ದೇನೆ ನಾನು ಶಿಕ್ಷೆನ ಅನುಭವಿಸ್ತೀನಿ ಅಂದ್ರೆ ಖಂಡಿತ ಆಗೋದಿಲ್ಲ. ಆದ್ರೆ ತಪ್ಪು ಮಾಡಿದೀನಿ, ಹೌದಾ, ತಪ್ಪು ನನ್ನ ಕಡೆಯಿಂದಾನೇ ಆಗಿದೆ, ಹೌದಾ, ಅದು ಪಶ್ಚಾತ್ತಾಪ ಪಡುವಂತಹ ಒಂದು ಸನ್ನಿವೇಶ. ಯಾಕಂದ್ರೆ ಈ ಗರುಡಗಂಬ ನಂದೇನೆ, ನಾನೇ ತಂದಿದ್ದೀನಿ, ಹೌದಾ, ಇನ್ನು ಅದರಿಂದ ಏನೇ ಮಾತುಗಳು ಬಂದ್ರೂ ಕೂಡ ಏನೋ ಕೇಳೋದಕ್ಕೆ ನಾನು ಸಿದ್ಧನಾಗಿರಬೇಕು. ಲೇಖಕರು ಕೂಡ ಏನು ಯೋಚನೆ ಮಾಡುವಂಥದ್ದು ಅದೇ ದಾಟಿಯಲ್ಲಿ ಹೇಗೆ ಎಲ್ಲಾ ದೊಡ್ಡ ತಪ್ಪುಗಳನ್ನ ಮಾಡಿ ಶಿಕ್ಷೆಯನ್ನ ಅನುಭವಿಸೋದಿಕ್ಕೆ ಸಿದ್ಧನಾಗಿರ್ತಕ್ಕಂಥ ವ್ಯಕ್ತಿ ಹೇಗಿರ್ತಾನೋ ಹಾಗೆ ನಾನು ಕೂಡ ಎಲ್ಲವನ್ನು ಕೂಡ ಏನು ಅನುಭವಿಸೋದಿಕ್ಕೆ ಸಿದ್ಧನಾದೆ. ಆದ್ರೆ ಒಂದ್ ಮಾತನ್ನ ನೆನ್ಪಿಟ್ಕೊಳ್ಳಿ, ಬಂದ ಅನ್ಯಾಯವನ್ನೆಲ್ಲ ಸಹಿಸಲು ಸಿದ್ಧನಾಗಿ ಕುಳಿತು ಬಿಟ್ಟೆ. ಬಂದ ಅನ್ಯಾಯವನ್ನೆಲ್ಲ ಆದ್ರೆ ಹೇಳ್ತಾರೆ ಗರುಡಗಂಬ ನಂದು ನಿಜ, ಹಾಗಂತ ಹೇಳಿ ಎಲ್ರು ನನ್ನ ಟೀಕೆ ಮಾಡೋ ಅವಶ್ಯಕತೆ ಇಲ್ಲ. ನಾನು ನ್ಯಾಯದ ಪರವಾಗಿದ್ದೀನಿ. ಬೇರೆಯವರು ನನ್ನನ್ನ ಟೀಸ್ ಮಾಡ್ತಾರೆ ಅಂದ್ರೆ ಅದು ಅನ್ಯಾಯ, ತಪ್ಪು, ಅವರು ಅದನ್ನ ಮಾಡಬಾರ್ದು. ಯಾಕಂದ್ರೆ ನಾನು ಪರ್ಟಿಕ್ಯುಲರಿ ನಾನು ದಾಸಯ್ಯ ಅಲ್ಲ, ಬೇರೆ ಯಾರಿಗೂ ಅದನ್ನ ತಗೊಂಡೋಗಿ ಕೊಡೋದಿಕ್ ನಾನೇನ್ ಮಾಡ್ತಾ ಇದ್ದೀನಿ, ಗರುಡಗಂಬವನ್ನ ತಗೊಂಡೋಗ್ತದೆ. ಈಗ ಬೇರೆಯವ್ರೆಲ್ಲರೂ ಕೂಡ ಏನು ನನ್ನನ್ನ ದಾಸಯ್ಯ ಅಂತ ಹೇಳಿ ಟೀಕೆ ಮಾಡುವಂಥದ್ದು, ನನ್ನನ್ನ ಬೈಯುವಂಥದ್ದು ಅನ್ಯಾಯ ತಾನೆ. ನನ್ನ ಕೆಲಸ ನನಗೆ, ನಾನು ತಗೊಂಡೋಗ್, ಆದ್ರೆ ಅವರೆಲ್ಲ ಯಾಕೆ ನನ್ನನ್ನು ದಾಸಯ್ಯ ಅನ್ಕೋಬೇಕು? ಯಾವ್ದು ಇದು ಲೇಖಕರ ಮನಸ್ಥಿತಿ. ಸೊ ಅದರಿಂದ ಬೇರೆಯವರು ನನ್ನನ್ನ ಬೈತಾರೆ ಅಂದ್ರೆ ಅದು ಯಾರೋ ಅನ್ಯಾಯ, ಲೇಖಕರು ಹೇಳೋ ಪ್ರಕಾರ. ಸೊ ಅವರು ನನ್ನ ಪಾಲಿಗೆ ಅನ್ಯಾಯವನ್ನ ಮಾಡ್ತಾ ಇದ್ದಾರೆ. ಬಟ್ ಆ ಅನ್ಯಾಯವನ್ನ ಅನುಭವಿಸೋದಕ್ಕೂ ಕೂಡ ಏನೋ ನಾನು ಸಿದ್ಧನಾಗಿ ಕೂತ್ಬಿಟ್ಟಿದ್ದೀನಿ, ಅನಿವಾರ್ಯ, ನಾನು ಇದನ್ನ ಅನುಭವಿಸ್ಲೇಬೇಕು ಅಂತಕ್ಕಂಥ ಒಂದು ಮಾತನ್ನ ಪ್ರಸ್ತಾಪ ಮಾಡ್ತಾ ಹೋಗ್ತಾರೆ. ಸರಿ, ನಂತರ ಏನಾಯ್ತು? ಕೊಠಡಿಯನ್ನ ಬಿಟ್ಟು ಅವರು ಹೊರಡ್ತಾರ, ಗರುಡಗಂಬವನ್ನು ಊರಿಗೆ ತಗೊಂಡು ಹೋಗ್ತಾರೆ, ಏನಾಯ್ತು ಅದನ್ನ ನಾವು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಈಗ ಒಂದು 4-6 ಪ್ರಶ್ನೆಗಳನ್ನ ನೀವು ಬರ್ಕೊಳ್ಳಿ, ಅದಕ್ಕೆ ಉತ್ತರಗಳನ್ನ ಬರೆದು ಕಳಿಸಿ. ಲೇಖಕರ ಒಂದು ಗರುಡಗಂಬವನ್ನ ತೆಗೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಲೇಖಕರ ವೇಷದ ವೈಚಿತ್ರ್ಯಗಳೇನು? ಮೊದಲನೇದು, ಲೇಖಕರ
ಉತ್ತರ ಬರೆದು ಕಳಿಸ್ಬೇಕು. ತುಂಬಾ ಜನ ಕಳಿಸ್ತಾ ಇಲ್ಲ, ಹಾಗೆ ಇದ್ಬಿಡ್ತಾ ಇದ್ದೀರಾ. ಅದನ್ನ ಮಾಡಬೇಡಿ. ಲೇಖಕರ ವೇಷದ ವೈಚಿತ್ರ್ಯಗಳೇನು? ಎರಡನೇದು, ಗರುಡಗಂಬದ ಬೆಲೆ ಎಷ್ಟು? ಗರುಡಗಂಬದ ಬೆಲೆ ಎಷ್ಟು? ಮತ್ತೆ ಸಾಧು ಯಾವುದರ ಬಗ್ಗೆ ಉಪನ್ಯಾಸ ಮಾಡುತ್ತಿದ್ದನು? ನಾಲ್ಕನೇದು, ಕೊಠಡಿಗೆ ಬಂದ ಗೆಳೆಯರು ಏನೆಂದು ಹಾಸ್ಯ ಮಾಡಿದರು? ಕೊಠಡಿಗೆ ಬಂದ ಗೆಳೆಯರು ಏನೆಂದು ಹಾಸ್ಯ ಮಾಡಿದರು? ಲಾಸ್ಟ್ ಒನ್ನು, ಗರುಡಗಂಬವನ್ನು ಬಟ್ಟೆಯಿಂದ ಮುಚ್ಚಲಾಗಲಿಲ್ಲ ಏಕೆ? ಒಟ್ಟು ಗರುಡಗಂಬವನ್ನು ಬಟ್ಟೆಯಿಂದ ಮುಚ್ಚಲಾಗಲಿಲ್ಲ ಏಕೆ? ಒಟ್ಟು 5 ಪ್ರಶ್ನೆಗಳು. ಸೊ ತರಗತಿಯನ್ನ ಆದ್ಮೇಲೆ ಸಂಜೆ 5 ಗಂಟೆ ಒಳಗಡೆ ಉತ್ತರಗಳನ್ನ ಬರೆದು ನೀವು ಕಳಿಸ್ಬೇಕು. 5 ಪ್ರಶ್ನೆ, ಜಾಸ್ತಿ ಇಲ್ಲ. ಸೊ ಅದಕ್ಕೆ ಈ ಸಂಜೆ 5 ಗಂಟೆಯ ಒಳಗಡೆ ನೀವೇನ್ ಮಾಡ್ಬೇಕು, ಈ 5 ಪ್ರಶ್ನೆಗಳಿಗೆ ಉತ್ತರವನ್ನ ಬರೆದುಕೊಳ್ಳು ಕಳಿಸ್ಬೇಕು. ಮುಂದಿನ ತರಗತಿಯಲ್ಲಿ ಏನಾಯ್ತು ಅದನ್ನ ನಾವು ಮುಂದೆ ತಿಳ್ಕೊಂಡು. ಧನ್ಯವಾದಗಳು.